ಕೋಣೆ ನಂಬರ್ 108 ಮತ್ತು 104. ಬರೆದವರು ಕಸ್ತೂರಿ ಬಾಯೇರಿ. ಎದುರು ಕಾಣುವ ಬೆಳಕು ರಾತ್ರಿಯದೋ ಇಲ್ಲ ವಿದ್ಯುತ್ ಬಲ್ಬನದೋ ತಣಿವ ಮಂಪರಿನೊಳಗೆ ಕಣ್ಣುರೆಪ್ಪೆ ಬಿಡಿಸುವುದರಲ್ಲಿ ಸುಜಯ ಹೈರಾಣ ಹೊಂದಿದ್ದಳು. ಮನೆಯ ಮುಂದೆ ಇರುವ ದಟ್ಟ ಕಾಡಿನ ಕತ್ತಲೆ ಅವಳ ಕಣ್ಣೊಳಗೆ ಇಳಿಯತೊಡಗಿತು. ಕಾನನದ ಮೂಲೆಯಿಂದ ಒಂದೇ ಸೌನೆ ಯಾವುದೋ ಹಕ್ಕಿ ಧ್ವನಿ ಅವಳ ಕಿವಿಯಲ್ಲಿ ಶೇಖರಗೊಂಡಿದೆ. ಕೆಲಸದ ಗೋವಿಂದ ಪದ್ದೂರ ವಿಚಿತ್ರ ಧ್ವನಿಗಳನ್ನು ಅವಳನ್ನು ಹಿಂಬಾಲಿಸಿ ಬಂದು ಒಂದು ಯುದ್ಧಕ್ಕೆ ಸಜ್ಜಾಗಲು ನಿಂತ ಕಳಹೆ ಧ್ವನಿ ಅವಳಿಗೆ ಕಿವಿಗೆ ಅಪ್ಪಳಿಸಿ ತುರ್ತು ಚಿಕಿತ್ಸಾ ಎಸಿ ಘಟಕದಲ್ಲಿ ಸಣ್ಣಗೆ ಚಳಿ ಬೆನ್ನು ಹುರಿಯಿಂದ ಮೇಲೆದ್ದಿತು. ಸುಜಯಳನ್ನು ನಸುಕಿನಲ್ಲೇ ಎಬ್ಬಿಸಿ ಎನಿಮಾ ಕೊಟ್ಟು ಎಲ್ಲೆಂದರಲ್ಲಿ ನಳಕೆಗಳನ್ನು ತೋರಿಸಿ ನಿದ್ದೆ ಮಾತ್ರೆ ನುಂಗಿಸಿ ಆಪರೇಷನ್ ಕೊಠಡಿಗೆ ಒಯ್ಯಲಾಗಿತ್ತು. ಅವಳ ಗೋಲಿ ಕಣ್ಣುಗಳು ಕೊಠಡಿಗೆ ಒಯ್ಯುವುದರಲ್ಲೇ ಆಸ್ಪತ್ರೆಯ ಗೋಡೆಗಳು, ಚಲುವೆಯರಾದ ನರ್ಸ್ಗಳು, ಸುತ್ತಮುತ್ತಲಿನ ಮುಖಗಳು ಎಲ್ಲವೂ ಸಿನಿಮಾ ಪರದೆಯಂತೆ ಏಕತ್ರ ಬಿಳಿಯಾಗಿ ಕಂಡಿದ್ದವು. ತಂಗಿಯರಿಬ್ಬರೂ ಬರೀ ಅರ್ಧ ಗಂಟೆ ಸುಮ್ಮನೆ ಕಣ್ಮುಚ್ಚಿ ಮಲಗಿ ಮಕ್ಕಳನ್ನು ಜ್ಞಾಪಿಸ್ಕೋ, ನೀ ಹಾ ಹೂ ಅಂತ ಎದೆ ಒಡೆದುಕೊಂಡ್ರೆ ನಿನ್ನ ಟೈಟಾನಿಕ್ ಹಡಗ ಮುಳುಗುತ್ತದೆ, ನಿನಗೆ ಎಚ್ಚರ ಬಂದಾಗ ಎಲ್ಲ ಮುಗಿದು ಹೋಗಿರುತ್ತದೆ, ಆಪರೇಷನ್ ಆದ್ಮೇಲೆ ವಿಪರೀತ ನೀರಡಿಕೆ ಆಗುತ್ತದೆ, ಆದರೆ 24 ಗಂಟೆ ಮಾತ್ರ ಗಂಟಲೊಳಗೆ ಕ್ವಾರಿ ಮುಳ್ಳುಗಳು ಚುಚ್ಚುತ್ತಿರುತ್ತವೆ, ಅದನ್ನು ನೀ ತಡ್ಕೊಂಡ್ರೆ ನೀನು ಗೆದ್ದಂತೆ ಎಂಬ ಕಿವಿ ಮಾತುಗಳನ್ನು ಹೇಳಿದರು. ಮಬ್ಬು ಕತ್ತಲೆಯ ತುರ್ತು ವಿಭಾಗದಲ್ಲಿ ಸುಜಯ ಮೆಲ್ಲಗೆ ಕಣ್ಣು ರೆಪ್ಪೆಯಾರೆ ತೆರೆದಳು. ಒಬ್ಬ ತಂಗಿ ಕಾಲಬುಡದಲ್ಲಿ ಕುಳಿತಿದ್ದಳು, ಇನ್ನೊಬ್ಬಳು ತಲೆ ನೇವರಿಸುತ್ತಿದ್ದಳು. ಕೈಗೆ ಸಲೈನ್ ನಳಿಕೆ ತೇಲಿಬಿಟ್ಟಿದ್ದರು. ಚಳಿ ಮೈಯೆಲ್ಲ ಆವರಿಸಿ ಅವಳು ಬಾಯಿಂದ ಕಟಕಟ ಹಲ್ಲು ಗಟಗರಿಸಿದಳು. ದೊಡ್ಡ ತಂಗಿ ಸಿಸ್ಟರ್ಗೆ ಹೇಳಿ ಕಂಬಳಿ ಹೊದಿಸಿದಳು. ಸುಜಯಳಿಗೆ ಗಂಡ ರವಿ ನೆನಪಾದ. ಹೀಗೆ ಅಲ್ವೇ 25 ವರ್ಷಗಳ ಹಿಂದೆ ಮದುವೆಯಾದ ಹೊಸದರಲ್ಲಿ ಊಟಿಗೆ ಹೋದಾಗ ಚಳಿ ಜ್ವರ ಬಂದು ಗಡಗಡ ನಡುಗುತ್ತಿದ್ದಾಗ ರವಿ ಪ್ರೀತಿಯಿಂದ ಕಂಬಳಿ ಹೊದಿಸಿ ಉಪಚಾರ ಮಾಡಿದ್ದು. ಅವಳಿಗೆ ಕಣ್ಣುಗಳ ಕೆರೆ ತುಂಬಿ ಬಂತು. ಅಳಬೇಡ, ಒಂದು ದಿವಸ ಮಾತ್ರ, ನಾಳೆ ಹೊತ್ತಿಗೆ ಹೊಟ್ಟೆ ಹರಿದ ನೋವು ಗೊತ್ತು. Sample complete. Ready to continue?